ನಿಮಗೆ ಬಿಜೆಪಿ ಹೇಗೆ ಹುಡ್ತು ಅನ್ನೋದು ಗೊತ್ತಾ? ಕಳೆದ ವಿಡಿಯೋದಲ್ಲಿ ಕಾಂಗ್ರೆಸ್ 2 ಭಾಗ ಆಗಿ ಒಡೆದು ಹೋಯ್ತು ಅಂತ ತಿಳಿಸಿದ್ದೆ. ಕಾಂಗ್ರೆಸ್ ಆರ್ ಯಾವ ರೀತಿ ಬದಲಾಯಿತು ಅಂತ ಸಹ ತಿಳ್ಕೊಂಡ್ರಿ. ಈಗ ಕಾಂಗ್ರೆಸ್ ಓನ ಕತೆ ತಿಳ್ಕೊಳ್ಳೋ ಸಮಯ. ಜೊತೆಗೆ ಬಿಜೆಪಿಯ ಹುಟ್ಟಿಗೆ ಕಾರಣ ಏನು ಅನ್ನೋದನ್ನ ಶಾರ್ಟ್ ಆಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಬನ್ನಿ. 1971ರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತೋಯ್ತು. ಫಲಿತಾಂಶ ಕಾಂಗ್ರೆಸ್ ಆರ್ ಗೆದ್ದು ಇಂದಿರಾ ಗಾಂಧಿ PM ಆದ್ರು. ಆದ್ರೆ 1975ರಲ್ಲಿ ಅಚಾನಕ್ ಆಗಿ ಇಂದಿರಾ ಗಾಂಧಿ ಭಾರತದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಇದರಿಂದ ಇಂಡಿಯನ್ ಪೊಲಿಟಿಕ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆ ಬಂತು. 1977ರಲ್ಲಿ ಎಮರ್ಜೆನ್ಸಿ ಮುಗಿದ ಮೇಲೆ ಈ ಕಾಂಗ್ರೆಸ್ ಭಾರತೀಯ ಜನಸಂಘ ಹಾಗೆ ಭಾರತೀಯ ಲೋಕದಳ ಮತ್ತೆ ಸೋಷಿಯಲಿಸ್ಟ್ ಪಾರ್ಟಿಗಳು ಒಟ್ಟುಗೂಡಿ ಜನತಾ ಪಾರ್ಟಿ ಅನ್ನೋ ಹೊಸ ಪಕ್ಷಕ್ಕೆ ಜನ್ಮ ನೀಡಿದ್ರು. ಇದರ ಹುಟ್ಟಿಗೆ ಮೂಲ ಕಾರಣ ಇಂದಿರಾ ಗಾಂಧಿ ಅವರನ್ನ 1977ರ ಎಲೆಕ್ಷನ್ ಅಲ್ಲಿ ಸೋಲಿಸೋದು. ಅದರಂತೆ ಇವರ ಗುರಿನ ಕೂಡ ಸಾಧಿಸ್ತಾರೆ. ಮೀನ್ಸ್ 1977ರ ಎಲೆಕ್ಷನ್ ಅಲ್ಲಿ ಅನ್ಕೊಂಡ ಹಾಗೆ ಇಂದಿರಾ ಗಾಂಧಿನ ಸೋಲಿಸಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ಮೊರಾರ್ಜಿ ದೇಸಾಯಿ ಅವರು ಭಾರತದ ಪ್ರಧಾನ ಮಂತ್ರಿ ಆಗ್ತಾರೆ. ಆದ್ರೆ 1979ರಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ. ಕಾರಣ ಪಕ್ಷದಲ್ಲಿ ಒಗ್ಗಟ್ಟಿರಲಿಲ್ಲ. 4 ಪಕ್ಷಗಳು ಸೇರಿ ಒಂದು ಜನತಾ ಪಾರ್ಟಿಗೆ ಕಾರಣ ಆಗಿದ್ರಿಂದ ಆ 4 ಪಕ್ಷದ ಐಡಿಯಾಲಜಿ ಬೇರೆ ಬೇರೆ ಆಗಿತ್ತು. ಭಾರತೀಯ ಜನಸಂಘ RSS ನ ಬ್ಯಾಕ್ಗ್ರೌಂಡ್ ಹೊಂದಿದ್ರೆ ಭಾರತೀಯ ಲೋಕದಳ ರೈತರ ಪರವಾಗಿತ್ತು. ಕಾಂಗ್ರೆಸ್ ಇಂದಿರಾ ಗಾಂಧಿಯ ಸೋಷಿಯಲಿಸಂನ ಅಗೇನ್ಸ್ಟ್ ಇತ್ತು. ಸೋಷಿಯಲಿಸ್ಟ್ ಪಾರ್ಟಿ ಇದು ಕಂಪ್ಲೀಟ್ ಆಗಿ ಲೆಫ್ಟಿಸ್ಟ್ ಐಡಿಯಾಲಜಿನ ಇಟ್ಕೊಂಡಿತ್ತು. ಹೀಗೆ ಒಂದೊಂದು ಪಕ್ಷದ ಹಾದಿ ಬೇರೆ ಬೇರೆ ಇತ್ತು. ಇದರ ಜೊತೆಗೆ ಭಾರತೀಯ ಜನಸಂಘದ RSS ನ ಬ್ಯಾಕ್ಗ್ರೌಂಡ್ ಲೆಫ್ಟಿಸ್ಟ್ ಐಡಿಯಾಲಜಿ ಹೊಂದಿದ ಸೋಷಿಯಲಿಸ್ಟ್ ಪಾರ್ಟಿಗೆ ಇಷ್ಟ ಆಗ್ತಾನೆ ಇರಲಿಲ್ಲ. ಇದರಿಂದಾಗಿ ಜನಸಂಘದ ಲೀಡರ್ಸ್ ಆದ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ LK ಅಡ್ವಾಣಿಗೆ ಕೇವಲ 2 ದಾರಿ ಇತ್ತು. ಒಂದು ಪಕ್ಷನ ಬಿಟ್ಟು RSSಗೆ ಸೇರೋದು, ಇನ್ನೊಂದು RSS ಬಿಟ್ಟು ಪಕ್ಷದಲ್ಲೇ ಉಳಿಯೋದು. ಒಂದರ ಅಂತ್ಯ ಮತ್ತೊಂದರ ಆರಂಭಕ್ಕೆ ಕಾರಣ ಅನ್ನೋ ಹಾಗೆ ಇವರು ಆ 2 ಹಾದಿನ ಬಿಟ್ಟು ತಮ್ಮದೇ ದಾರಿಯನ್ನು ಸೃಷ್ಟಿ ಮಾಡ್ಕೊಂತಾರೆ. ಅಂದ್ರೆ 1980 ಏಪ್ರಿಲ್ 6ನೇ ತಾರೀಕು ಜನಸಂಘ ಭಾರತೀಯ ಜನತಾ ಪಾರ್ಟಿಯಾಗಿ ಬದಲಾಯಿತು. ಇದೇ ಇವತ್ತಿನ ಬಿಜೆಪಿ. ಸೇಮ್ ಐಡಿಯಾಲಜಿ ವಿತ್ ಡಿಫರೆಂಟ್ ನೇಮ್. ಇದು ಬಿಜೆಪಿಯ ಹುಟ್ಟಿಗೆ ಕಾರಣ. ಈ ಗ್ಯಾಪ್ ಅಲ್ಲಿ ನೀವು ಸಾಕಷ್ಟು ಬಾರಿ ಎಮರ್ಜೆನ್ಸಿ ಅನ್ನೋ ಪದ ಕೇಳಿರ್ತೀರ. ಹಾಗಿದ್ರೆ ಏನ್ ಈ ಎಮರ್ಜೆನ್ಸಿ, ಯಾಕೆ ಬಂತು, ಇದರ ಎಫೆಕ್ಟ್ ಹೆಂಗಿತ್ತು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಎಮರ್ಜೆನ್ಸಿ ಅಂತ ಕಮೆಂಟ್ ಮಾಡಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು.